ಎಲ್ಲರಿಗೂ ದೇಗುಲ ದೀಪಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ರಾಮಾಯಣದಲ್ಲಿ ಶ್ರೀರಾಮ ಮತ್ತು ತಾಯಿ ಸೀತೆ 14 ವರ್ಷಗಳ ಕಾಲ ವನವಾಸ ಅನುಭವಿಸಿದ್ರು. ಸೀತಾಮಾತೆ ಮತ್ತು ಶ್ರೀರಾಮ ವನವಾಸದ ಸಮಯದಲ್ಲಿ ಬೇರ್ಪಟ್ಟಿದ್ದು ಗಿಳಿಯ ಶಾಪದಿಂದ ಎಂದು ನಂಬಲಾಗಿದೆ. ರಾಮಾಯಣವನ್ನು ವಿವಿಧ ಭಾಷೆಗಳಲ್ಲಿ ರಚಿಸಲಾಗಿರೋದ್ರಿಂದ ರಾಮಾಯಣಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳು ಆಶ್ಚರ್ಯಕರವಾಗಿದೆ ಹಾಗೂ ಬೇರೆ ಬೇರೆ ರೀತಿಯಾಗಿ ಉಲ್ಲೇಖಿಸಲಾಗಿದೆ. ಹಾಗೆ ರಾಮಾಯಣದಲ್ಲಿ ತಾಯಿ ಸೀತಾ ಮತ್ತು ಶ್ರೀರಾಮನ ಪ್ರತ್ಯೇಕತೆ ಹಿಂದೆ ಬಾಲ್ಯದಲ್ಲಿ ಗಿಳಿ ತಾಯಿ ಸೀತೆಗೆ ಶಾಪ ನೀಡಿತ್ತು ಅಂತ ಉಲ್ಲೇಖಿಸಲಾಗಿದೆ. ದಂತಕಥೆಯ ಪ್ರಕಾರ ಒಮ್ಮೆ ತಾಯಿ ಸೀತಾ ತನ್ನ ಸಹೋದರಿಯೊಂದಿಗೆ ಆಟವಾಡುತ್ತಿದ್ದಳು. ಆಟವಾಡುವಾಗ ಅವಳ ತೋಟದಲ್ಲಿ ಮರದ ಬಳ್ಳಿ ಬಂದಳು. ಅಲ್ಲಿ ಒಂದು ಜೋಡಿ ಗಿಣಿಗಳು ಕುಳಿತಿದ್ದವು. ಆ ಜೋಡಿ ಶ್ರೀರಾಮ ಮತ್ತು ಸೀತಾಮಾತೆಯ ಬಗ್ಗೆ ಮಾತನಾಡುತ್ತಿದ್ದರು. ಸೀತಾದೇವಿ ಗಿಳಿಯನ್ನು ತನ್ನ ಹೆಸರು ಹೇಗೆ ತಿಳಿದಿದೆ ಅಂತ ಕೇಳ್ತಾಳೆ. ಆಗ ಗಿಳಿ ತಾನು ಮತ್ತು ತನ್ನ ಹೆಂಡತಿ ಮಹರ್ಷಿ ವಾಲ್ಮೀಕಿಯ ಆಶ್ರಮದಲ್ಲಿ ವಾಸಿಸುತ್ತಿದ್ದೇವೆ ಅಂತ ಹೇಳಿ, ಆ ಸಂದರ್ಭದಲ್ಲಿ ಗಿಳಿಗಳು ಸೀತಾ ಮತ್ತು ಶ್ರೀರಾಮನ ಸಂಪೂರ್ಣ ಕಥೆಯನ್ನು ಕೇಳಿದ್ದಾರೆ ಅಂತ ಹೇಳ್ತಾರೆ. ಆಗ ಗಿಳಿ ಜೋಡಿ ಮತ್ತೆ ಆ ಕಥೆಯನ್ನು ಸಂಪೂರ್ಣವಾಗಿ ನೆನಪಿಸಿಕೊಂಡಿರುವುದಾಗಿ ಹೇಳುತ್ತೆ. ಗಿಳಿಗಳ ಬಾಯಲ್ಲಿ ತನ್ನ ಹೆಸರನ್ನು ಕೇಳಿದಾಗ ಸೀತಾ ತನ್ನ ಭವಿಷ್ಯದ ಬಗ್ಗೆ ಹೇಳುವಂತೆ ಕೇಳ್ತಾಳೆ. ಗಿಳಿಗಳು ಅದಕ್ಕೆ ನಿರಾಕರಿಸ್ತವೆ. ಸೀತಾ ಗಿಳಿಗಳನ್ನು ಹಿಡಿಯಲು ಹೊರಟಾಗ ಗಂಡು ಗಿಳಿ ಹಾರಿ ಹೋಯಿತು. ಹೆಣ್ಣು ಗಿಳಿ ಆಕೆಯ ಕೈ ಸೇರುತ್ತೆ. ನಂತರ ಗಿಳಿ ತನ್ನನ್ನು ಹಾರಲು ಬಿಡುವಂತೆ ಕೇಳಿಕೊಂಡಿತು. ಆದ್ರೆ ಗಿಳಿಯನ್ನು ಹಾರಲು ಬಿಡದೆ ಇದ್ದಾಗ ಹೆಣ್ಣು ಗಿಳಿ ಕೋಪಗೊಂಡು ಸೀತೆಗೆ ಶಾಪ ನೀಡುತ್ತೆ. ನನ್ನನ್ನು ನನ್ನ ಪತಿಯಿಂದ ಬೇರ್ಪಡಿಸಿದಂತೆ ನೀವು ನಿಮ್ಮ ಪತಿಯಿಂದ ಬೇರ್ಪಡುತ್ತೀರಿ ಎಂದು ಶಪಿಸಿತು. ಅಷ್ಟೇ ಅಲ್ಲದೆ ಗರ್ಭಾವಸ್ಥೆಯಲ್ಲಿ ನನ್ನ ಪತಿಯ ವಿರಹದ ನೋವನ್ನು ನಾನು ಸಹಿಸಬೇಕಾಗಿ ಬಂದಂತೆ ಗರ್ಭಾವಸ್ಥೆಯಲ್ಲಿ ಪತಿಯಿಂದ ನೀವು ಸಹ ದೂರ ಇರಬೇಕು ಎಂದು ಶಪಿಸಿತು. ಇದರ ನಂತರ ಗಿಳಿಗಳು ತಮ್ಮ ಪ್ರಾಣತ್ಯಾಗ ಮಾಡಿದವು. ಮುಂದಿನ ಜನ್ಮದಲ್ಲಿ ಅದೇ ಗಿಳಿ ಬಟ್ಟೆ ತೊಳೆಯುವವನಾಗಿ ಜನ್ಮ ತಾಳಿತು ಎಂದು ನಂಬಲಾಗಿದೆ. ಅದುವೇ ಅಗಸ. ಸೀತೆ ಲಂಕೆಯಿಂದ ವಾಪಸ್ ಬಂದ ಬಳಿಕ ಸೀತೆಯ ಬಗ್ಗೆ ಬೆರಳು ತೋರಿಸಿ ಮಾತನಾಡಿದ್ದ. ರಾಜಧರ್ಮದಿಂದಾಗಿ ರಾಮನು ಈ ಸಮಯದಲ್ಲಿ ಸೀತೆ ಮಾತೆಯನ್ನ ತ್ಯಜಿಸಬೇಕಾಗಿ ಬಂದಿತ್ತು. ಸ್ನೇಹಿತರೆ, ದಂತಕಥೆಯ ಪ್ರಕಾರ ಸೀತೆ ತನ್ನ ರಾಮನಿಂದ ದೂರವಾದದ್ದು ಗಿಳಿಯ ಶಾಪದಿಂದ ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನು ಹೊಸ ಹೊಸ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ.